ದರ್ಶನ್ ರಿಲೀಸ್ ಯಾವಾಗ? ಇದು ಭಕ್ತಗಣದ ಪ್ರಶ್ನೆ. ದರ್ಶನ್ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನೇ ಇನ್ನೂ ಕೂಡ ಯಾರಿಗೂ ಜೀರ್ಣಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇನ್ನು ಜೈಲಿನಲ್ಲಿ ಹೀಗೆ ದರ್ಶನ್ ದಿನೇ ದಿನೇ ತೂಕ ಕಳ್ಕೊಂಡು ಕೊರಗಿ ಕೂತ್ಕೊಂಡ್ರೆ ಅಭಿಮಾನಿಗಳು ಸಹಿಸ್ತಾರಾ? ಹಾಗಾಗಿ ಕಾನೂನು ತನ್ನ ಕೆಲಸ ಮಾಡ್ಲಿ, ಆದ್ರೆ ದರ್ಶನ್ ಮಾತ್ರ ರಿಲೀಸ್ ಆಗ್ಲಿ, ತಪ್ಪು ಸಾಬೀತಾದ ಮೇಲೆ ಜೈಲು ಶಿಕ್ಷೆ ಕೊಡ್ಲಿ ಅನ್ನೋದು ಅನೇಕರ ಅಭಿಪ್ರಾಯ. ಆದ್ರೆ ಇದೆಲ್ಲ ಆಗೋಲ್ಲ ಅಲ್ವಾ. ಸಂವಿಧಾನದ ಕಾನೂನು ಹೇಳೋದೇ ಬೇರೆ ಪಾಠ. ಆ ಪಾಠದ ಪ್ರಕಾರ ಇದೀಗ ದರ್ಶನ್ ಜೈಲು ಪಾಲಾಗಿದ್ದಾರೆ. ಹಾಗಾಗಿ ದರ್ಶನ್ ಅದ್ಯಾವಾಗ ರಿಲೀಸ್ ಆಗ್ತಾರೆ ಅಂತ ಜಾತಕ ಪಕ್ಷಿಯಂತೆ ಕಾಯ್ತಾ ಇರುವಂತಹ ಭಕ್ತಗಣಕ್ಕೆ ಇಲ್ಲಿದೆ ನೋಡಿ ಉತ್ತರ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಬಾಕ್ಸ್ ಆಫೀಸ್ ಸುಲ್ತಾನ್ ರಿಲೀಸ್ ಯಾವಾಗ? ಕೊಲೆ ಆರೋಪ, ಜೈಲಿನ ವಾಸ, ಮತ್ತೆ ಅಭಿಮಾನಿಗಳಿಗೆ ದರ್ಶನ ಕೊಡೋದ್ಯಾವಾಗ? ಜೂನ್ ಆಯ್ತು, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಬೇಲ್ ಸಿಗೋದ್ಯಾವಾಗ? ಕಡು ಕಷ್ಟದ ದಿನಗಳು, ಮುಗಿಯದ ಮೌನ, ಇದಕ್ಕೆಲ್ಲ ಬ್ರೇಕ್ ಯಾವಾಗ? ಸೇವೆ ಹರಕೆಯೊಂದಿಗೆ ಕಾಯ್ತಿದೆ ಭಕ್ತಗಣ, ಕಾಟೇರನ ಬಿಡುಗಡೆ ಅದ್ಯಾವಾಗ? ನಿತ್ಯ ದರ್ಶನ್ ಹೆಸರಿನಲ್ಲಿ ಇಂಥ ಹಾಡುಗಳು ಬಿಡುಗಡೆ ಆಗ್ತಾನೆ ಇದೆ. ಈ ಬಿಡುಗಡೆ ಹಾಡುಗಳೆಲ್ಲ ದರ್ಶನ್ ಬಿಡುಗಡೆಗಾಗಿಯೇ. ಆದ್ರೆ ದರ್ಶನ್ ಬಿಡುಗಡೆ ವಿಷಯ ಮಾತ್ರ ಅಷ್ಟು ಸರಳವಾಗಿಲ್ಲ. ಯಾಕಂದ್ರೆ ದರ್ಶನ್ ವಿರುದ್ಧ ಕೇಳಿ ಬಂದಿರೋದೇ ಕೊಲೆ ಆರೋಪ. ಇನ್ನು ಈ ಕೊಲೆ ಆರೋಪದಲ್ಲಿ ಸಿಕ್ಕಿರೋ ಸಾಕ್ಷ್ಯಗಳೆಲ್ಲ ದರ್ಶನ್ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಿರೋದ್ರಿಂದಲೇ ಇವತ್ತು ದರ್ಶನ್ ಹೀಗೆ ಜೈಲಿನಲ್ಲಿ ಕೂರುವಂತಾಗಿದೆ. ಇಲ್ಲದೆ ಹೋಗಿದ್ದಿದ್ರೆ ದರ್ಶನ್ ಆದ್ರೂ ಅದ್ಯಾಕೆ ಸೈಲೆಂಟ್ ಆಗಿ ಹೋಗಿ ಕಂಬಿ ಹಿಂದೆ ಕೂರ್ತಾರೆ ಹೇಳಿ? ಅಷ್ಟಕ್ಕೂ ತಪ್ಪಿಲ್ಲದೆ ಹೋಗಿದ್ದಿದ್ರೆ ದರ್ಶನ್ ಇಷ್ಟು ಸೈಲೆಂಟ್ ಆಗಿ ಇರ್ತಾನೆ ಇರ್ಲಿಲ್ಲ. ಈ ಹಿಂದೆ ಅವರ ಮೇಲೆ ಸುಖಾಸುಮ್ಮನೆ ಏನಾದ್ರೂ ಸಣ್ಣ ಆರೋಪ ಬಂದ್ರೇನೆ ಸುಮ್ಮನಿದ್ದೋರಲ್ಲ. ಆದ್ರೆ ಈಗ ಬಂದಿರೋದು ದೊಡ್ಡ ಆರೋಪ, ಅದು ಕೊಲೆ ಆರೋಪ. ಆದ್ರೆ ಅವರದ್ದು ಅದೇನು ತಪ್ಪಿತ್ತೋ ಏನೋ, ಜೈಲಿನಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ, ಪುಸ್ತಕದ ಮೊರೆ ಹೋಗಿದ್ದಾರೆ. ದರ್ಶನ್ ಏನೋ ಕೋಪದ ಕೈಗೆ ಬುದ್ಧಿ ಕೊಟ್ಟಂತೆ ಕಾಣುತ್ತೆ. ಆದ್ರೆ ಅವರನ್ನೇ ನಂಬಿಕೊಂಡು ಹೊಟ್ಟೆ ತುಂಬಿಸಿಕೊಳ್ತಿದ್ದ ಒಂದು ವರ್ಗ ಇತ್ತಲ್ಲ, ಅವರ ಕಥೆ ಏನು? ಇನ್ನು ಮಾತಿಗೆ ಮುಂಚೆ ಡಿ ಬಾಸ್ ಅಂತ ಕಟೌಟ್ ನಿಲ್ಲಿಸ್ತಿದ್ದ ಆ ಭಕ್ತಗಣದ ಕಥೆ ಏನು? ನಿರ್ಮಾಪಕನ ಕಥೆ ಏನು? ಒಂದೇ ಒಂದು ಕ್ಷಣ ಇವರನ್ನೆಲ್ಲ ದರ್ಶನ್ ಕಣ್ಣ ಮುಂದೆ ತಂದುಕೊಂಡ್ಬಿಟ್ಟಿದ್ರೆ ಇಷ್ಟು ಸುಲಭವಾಗಿ ದರ್ಶನ್ ಕೊಲೆ ಆರೋಪಿ ಅಂತ ಕರೆಸ್ಕೊಳ್ತಿರ್ಲಿಲ್ಲ. ಕೋಪ ನೆತ್ತಿಗೇರಿತ್ತು ಅಂತ ಬುದ್ಧಿಯನ್ನ ಕ್ಷಣಕಾಲ ಆಫ್ ಮಾಡಿಕೊಂಡಿದ್ದಕ್ಕೆ ತಮ್ಮ ಕಾಲ ಮೇಲೆ ತಾವೇ ಚಪ್ಪಡಿ ಕಲ್ಲು ಎಳೆದುಕೊಂಡಿದ್ದಾರೆ ದರ್ಶನ್. ಆದ್ರೆ ಈ ಕೊಲೆ ಪ್ರಕರಣದಲ್ಲಿ ಈಗ ಅವರೊಬ್ಬರೇ ಜೈಲಿನಲ್ಲಿ ಕಣ್ಣೀರ್ ಹಾಕ್ತಿಲ್ಲ, ಅವರನ್ನ ನಂಬಿಕೊಂಡವರೂ ಸೇರಿ ಬಹಳಷ್ಟು ಮಂದಿ ಕಣ್ಣೀರ್ ಹಾಕುವಂತಾಗಿದೆ. ಹಾಗಾಗಿಯೇ ದರ್ಶನ್ ಅದ್ಯಾವಾಗ ರಿಲೀಸ್ ಆಗ್ತಾರೆ ಅಂತಾನೆ ಕಾಯ್ತಿದ್ದಾರೆ. ಹಾಗಾದ್ರೆ ದರ್ಶನ್ ರಿಲೀಸ್ ಯಾವಾಗ? ಹೇಳ್ತಾ ಹೋಗ್ತೀವಿ, ನೀವು ನೋಡ್ತಾ ಹೋಗಿ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆಯಾಗಿ 1 ತಿಂಗಳು. ದರ್ಶನ್, ಪವಿತ್ರ ಗೌಡ ಸೇರಿ 17 ಮಂದಿಗೆ ಜೈಲು. ಪವಿತ್ರ ಗೌಡ ಹೇಳಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ದರ್ಶನ್ ಇಂಥ ದುಡುಕು ನಿರ್ಧಾರ ಕೈಗೊಂಡು ಬಿಟ್ರು ಅನ್ನೋದು ಸದ್ಯದ ಆರೋಪ. ಅಯ್ಯೋ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡ, ಬಿಟ್ಟಾಕು, ಇಲ್ಲ ಬ್ಲಾಕ್ ಮಾಡಿ ಬಿಸಾಕು ಅಂತ ಒಂದು ಮಾತು ಪವಿತ್ರಾಗೆ ಹೇಳಬಹುದಿತ್ತು. ಬೇಡ, ಆಕೆ ಕೈನಿಂದಲೇ ಒಂದು ಕಂಪ್ಲೇಂಟ್ ಕೊಡಿಸಿ ತನ್ನ ಪ್ರಭಾವ ಬಳಸಿ ಇದೊಂದು ವಿಷಯ ನೋಡಿ ಸರ್, ಅವರನ್ಯಾರು ಅಂತ ಸ್ವಲ್ಪ ವಿಚಾರಿಸಿ ಹೇಳಿ, ವಿಷಯ ಕಾಂಪ್ಲಿಕೇಟ್ ಆಗಿ ಹೊರಬರೋದು ಬೇಡ ಅಂತ ಒಂದೇ ಒಂದು ಮಾತು ಹೇಳಿದಿದ್ರು ದೊಡ್ಡವರೇ ಈ ವಿಷಯ ನೋಡ್ಕೊಳ್ತಾ ಇದ್ರು. ದರ್ಶನ್ ಹೇಳಿದ್ದು ಅನ್ನೋ ಒಂದೇ ಕಾರಣಕ್ಕೆ ಅವರೇ ರೇಣುಕಾಸ್ವಾಮಿಯನ್ನ ಹುಡುಕಾಡಿ ತಂದು ಸೆಲ್ಗೆ ಹಾಕಿ ಏರೋಪ್ಲೇನ್ ಹತ್ತಿಸ್ತಿದ್ರು. ಆದ್ರೆ ದರ್ಶನ್ ದುಡುಕಿ ಆತನನ್ನ ಯಥಾಕೊಂಡು ಬನ್ನಿ ಅಂತ ಹೋಗಿ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ರಾಘವೇಂದ್ರನಿಗೆ ಹೇಳ್ಬಿಟ್ಟಿದ್ರು.
ಅವನಾದ್ರೂ ಅಣ್ಣ ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯಾ, ಇಲ್ಲಿರೋ ಪೊಲೀಸರಿಗೆ ಒಂದು ಮಾತು ಹೇಳೋಣ ಅಂದಿದ್ರು ಆಗ್ತಿತ್ತೇನೋ, ಅದೂ ಆಗ್ಲಿಲ್ಲ. ದರ್ಶನ್ ಹೇಳಿದ್ರು ಅಂತ ಇತ್ತ ರಾಘವೇಂದ್ರ ಕೂಡ ಹೋಗಿ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದಿದ್ದ. ಹೀಗೆ ಕರೆದುಕೊಂಡು ಬಂದವರೇ ಸೀದಾ ಪಟ್ಟಣಗೆರೆ ಶೆಡ್ನಲ್ಲಿ ಹಾಕೊಂಡು ರುಬ್ಬಿದ್ದಾರೆ. ಇನ್ನು ದರ್ಶನ್ ಪವಿತ್ರ ಬಂದ ಬಳಿಕ ಮತ್ತೊಂದು ರೌಂಡ್ ರುಬ್ಬಿದ್ದಾರೆ. ಮೊದಲೇ ಸಣಕಲು ದೇಹ, ಬಡಪಾಯಿ, ಗರ್ಭಿಣಿ ಹೆಂಡತಿ ಇರುವಾಗ ನಾನ್ಯಾಕಿದೆಲ್ಲ ಅಂತ ಅವನಾದ್ರೂ ಸುಮ್ಮನಿದ್ದಿದ್ರು ಆಗ್ತಿತ್ತು. ಆದ್ರೆ ಆ ರೇಣುಕಾಸ್ವಾಮಿಗೆ ಅದೇನ್ ಚಾಟಿಂಗ್ ಹುಚ್ಚೋ ಏನೋ, ಹೋಗಿ ಹೋಗಿ ಪವಿತ್ರಾಗೆ ಚಾಟಿಂಗ್ ಮಾಡಿ ಸರಿಯಾದವರ ಕೈಗೆ ಸಿಕ್ ಹಾಕೊಂಡ್ಬಿಟ್ಟಿದ್ದ. ಇತ್ತ ಅವನಿಗೆ ಹೊಟ್ಟೆ ತುಂಬಾ ಕುಷ್ಕ ತಿನ್ನಿಸಿ ಆತನ ಮೇಲೆ ಮತ್ತಷ್ಟು ಕ್ರೂರವಾಗಿ ಹಲ್ಲೆ ಮಾಡಿದ್ದಾರೆ. ಅವನಿನ್ ಯಾವತ್ತೂ ಯಾರಿಗೂ ಚಾಟಿಂಗ್ ಮಾಡಬಾರ್ದು ಹಾಗೆ ಹಲ್ಲೆ ಮಾಡಿದ್ದಾರೆ. ಸಾಲದಕ್ಕೆ ಕರೆಂಟ್ ಶಾಕ್ ಬೇರೆ ಕೊಟ್ಟಿದ್ದಾರೆ. ಅಲ್ಲಿಗೆ ಆ ಬಡಪಾಯಿ ಜೀವ ತಡೆಯಲಾಗದೆ ಪ್ರಾಣ ಬಿಟ್ಟಿತ್ತು. ಇನ್ನು ಹೀಗೆ ಸತ್ತವನನ್ನ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಸೀದಾ ಅದ್ಯಾರೋ ಮೂವರನ್ನ ಕರೆದುಕೊಂಡು ಬಂದು ಬಾಡಿ ಬಿಸಾಡು ಅಂತ ಹೇಳಿದ್ದಾರೆ. ಇವಿಷ್ಟು ಪೊಲೀಸರು ಸದ್ಯ ಹೇಳಿರುವ ವಿಚಾರ. ಇಷ್ಟೆಲ್ಲ ಆಗಿ ಇವತ್ತಿಗೆ ಸರಿಯಾಗಿ 1 ತಿಂಗಳು. ಆದ್ರೆ ಅವತ್ತು ಹೀಗೆ ಬಾಡಿ ಬಿಸಾಡಿದವರೇ ಈಗ ದರ್ಶನ್ ಪಾಲಿಗೆ ಕಂಟಕವಾಗಿದ್ದಾರೆ. ಅಪ್ರೂವಲ್ ಆಗೋಕೆ ಬಂದವರಿಂದಲೇ ದರ್ಶನ್ಗೆ ಶಾಕ್. ಬಚಾವ್ ಮಾಡಲು ಬಂದವರೇ ದರ್ಶನ್ ವಿರುದ್ಧ ಐ ವಿಟ್ನೆಸ್. ಏನೋ ರೇಣುಕಾಸ್ವಾಮಿ ಕೊಲೆ ವಿಷಯ ಮುಚ್ಚಾಕಿ ಆರಾಮಾಗಿರಬಹುದು ಅಂತ ಅದು ಹೇಗೆ ಅಂದುಕೊಂಡ್ರೋ ಏನೋ ಗೊತ್ತಿಲ್ಲ. ಯಾರನ್ನು ಅಪ್ರೂವಲ್ ಮಾಡಿದ್ರೆ ದರ್ಶನ್ ಬಚಾವಾಗ್ ಬಿಡ್ತಾರೆ ಅಂತ ಅದ್ಯಾವ ದಡ್ಡ ಶಿಖಾಮಣಿ ಐಡಿಯಾ ಕೊಟ್ಟನೋ ಏನೋ ಗೊತ್ತಿಲ್ಲ. ಆದ್ರೆ ಅದ್ಯಾರೋ ಆ ಮೂವರು ಸರ್ ಏನೋ ಜಗಳ ಆಯ್ತು, ಕುಡಿದ ಗಲಾಟೆಯಲ್ಲಿ ಒಡೆದಾಟ ನಡೀತು, ಸತ್ತೋದ, ಬಾಡಿನ ಅದೆಲ್ಲೋ ತಗೊಂಡೋಗಿ ಬಿಸಾಕ್ಬಿಟ್ವಿ, ಏನೋ ಆಗೋಯ್ತು ಸರ್, ನಮ್ಗೆ ಭಯ ಆಯ್ತು, ಅದಕ್ಕೆ ಬಂದು ಶರಣಾಗ್ತಿದ್ದೀವಿ, ಹೇಗಾದ್ರೂ ಮಾಡಿ ನಮ್ಮನ್ನ ಕಾಪಾಡಿ ಅಂತ ಆ ಮೂವರು ಬಂದು ಪೊಲೀಸರಿಗೆ ಶರಣಾಗಿದ್ರು. ಆದ್ರೆ ಈಗ ಅದೇ ಮೂವರು ದರ್ಶನ್ಗೆ ಮತ್ತಷ್ಟು ಕಂಟಕ ತಂದಿದ್ದಾರೆ. ಆರಂಭದಲ್ಲಿ ಹಣಕಾಸಿನ ಆಸೆಗೆ ಅಪ್ರೂವಲ್ ಆಗ್ತೀವಿ ಅಂದೋರು ಇದೀಗ ಅವರೇ ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದಾರೆ. ಈಗ ಆ ಪ್ರತ್ಯಕ್ಷ ಸಾಕ್ಷಿಗಳಿಂದಾಗಿ ದರ್ಶನ್ಗೆ ಕುತ್ತು ಬಂದಿದೆ. ಅಷ್ಟಕ್ಕೂ ಅದ್ಯಾರು ಆ ಮೂವರು ಅಂತ ಯೋಚಿಸ್ತಿದ್ದೀರಾ? ಅವರು ಬೇರಾರು ಅಲ್ಲ, ಕಾರ್ತಿಕ್, ನಿಖಿಲ್ ಹಾಗೂ ಕೇಶವಮೂರ್ತಿ. ಈ ಮೂವರುಗಳೇ ರೇಣುಕಾಸ್ವಾಮಿ ಮೃತದೇಹವನ್ನ ಬಿಸಾಡಿ ಹೋಗಿ ಪೊಲೀಸರ ಮುಂದೆ ಅಯ್ಯೋ ಏನೋ ಮಾಡೋಕ್ ಹೋಗಿ ಏನೋ ಆಯ್ತು ಸರ್ ಅಂತ ಕಥೆ ಕಟ್ಟಿದ್ರು. ಆದ್ರೆ ಅವರು ಕಥೆ ನಂಬೋಕೆ ಪೊಲೀಸರೇನು ನಿರ್ಮಾಪಕರ ಅಥವಾ ಆಕ್ಟರ್ಗಳ? ಅವರು ಅವರದ್ದೇ ಆದ ಜಾಡಿನಲ್ಲಿ ತನಿಖೆ ಮಾಡಿದ ಬಳಿಕವೇ ಒಂದು ನಿರ್ಧಾರಕ್ಕೆ ಬರುವುದು. ಹೀಗೆ ತನಿಖೆಗೆ ಇಳಿದವರಿಗೆ ಅಲ್ಲೇನೋ ಬೇರೆಯದ್ದೇ ಕಥೆ ನಡೆದಿದೆ ಅನಿಸಿ ಕೊನೆಗೆ ಅದರ ಜಾಡು ಹಿಡಿದವರು ದರ್ಶನ್ ಮುಂದೆ ಹೋಗಿ ನಿಂತಿದ್ರು. ಅಷ್ಟೇ ಅಲ್ಲ, ದರ್ಶನ್ ಅವರನ್ನ ಪೊಲೀಸ್ ಜೀಪ್ನಲ್ಲಿ ಕರ್ಕೊಂಡು ಬಂದಿದ್ರು. ಹೀಗೆ ಅಪ್ರೂವಲ್ ಆಗೋಕೆ ಬಂದವರು ಇದೀಗ ಅವರೇ ಐ ವಿಟ್ನೆಸ್ ಆಗಿದ್ದಾರೆ. ಇಡೀ ಪ್ರಕರಣಕ್ಕೆ ಅವರೇ ಈಗ ಸಾಕ್ಷಿದಾರರು. 5 ಲಕ್ಷದ ಆಸೆಗಾಗಿ ತಾವು ಮಾಡಿದ್ದೇನು, ಕಂಡದ್ದೇನು, ಅಲ್ಲಿ ಆಗಿದ್ದೇನು ಅನ್ನೋದೆಲ್ಲವನ್ನ ನ್ಯಾಯಾಧೀಶರ ಎದುರೇ 164 ಅಡಿ ಸಾಕ್ಷಿ ಹೇಳಿಕೆ ನೀಡಿದ್ದು ಇದು ದರ್ಶನ್ಗೆ ಯಾವ ಸಮಯದಲ್ಲಾದರೂ ಮುಳು ಆಗೋ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ 17 ಅಲ್ಲ, ಇನ್ನಷ್ಟು ಮಂದಿ ಗೊತ್ತಾ? ಇನ್ನು ಅದ್ಯಾರಿಗೆಲ್ಲ ಪೊಲೀಸರು ಮುಟ್ಟಿಸಿದ್ದಾರೆ ಬಿಸಿ.
ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 17 ಮಂದಿ ಈಗಾಗಲೇ ಜೈಲು ಸೇರಿದ್ದಾರೆ. ಆದ್ರೆ ಇದು ಅಷ್ಟಕ್ಕೆ ನಿಂತಿಲ್ಲ. ಇನ್ನೂ ಒಂದಷ್ಟು ಮಂದಿಯ ಹೆಸರುಗಳು ಕೇಳಿ ಬಂದಿದೆ. ಅಷ್ಟೇ ಅಲ್ಲ, ವಿಚಾರಣೆಯೂ ನಡೀತಿದೆ. ಈಗಾಗಲೇ ಆರೋಪಿ ಧನರಾಜ್ಗೆ ಹಣ ಸಹಾಯ ಮಾಡಿದ್ದ ಕಾರಣಕ್ಕಾಗಿ ಪವಿತ್ರ ಗೌಡಳ ಗೆಳತಿ ಸಮತಾಗೂ ನೋಟಿಸ್ ನೀಡಲಾಗಿದೆ. ಅಷ್ಟೇ ಅಲ್ಲ, ರೇಣುಕಾಸ್ವಾಮಿ ಹತ್ಯೆಯಾದ ದಿನ ಇಬ್ರು ಫೋನ್ನಲ್ಲಿ ಗಂಟೆಗಟ್ಟಲೆ ಕೂತು ಮಾತನಾಡಿದ್ದಾರೆ. ಇಷ್ಟಲ್ಲದೆ ಆತ ಪವಿತ್ರ, ಈತ ದರ್ಶನ್ ಜೈಲಿನಲ್ಲಿರುವಾಗ ಈ ಸಮತಾ ಇಬ್ಬರನ್ನ ಭೇಟಿಯಾಗಿದ್ದಾಳೆ. ಹಾಗಾಗಿ ಪೊಲೀಸರು ಈ ಸಮತಾಳ ಬೆನ್ನು ಬಿದ್ದಿದ್ದು ಆಕೆಗೂ ನೋಟಿಸ್ ಜಾರಿ ಮಾಡಿ ವಿಚಾರಣೆಗೆ ಕರೆದಿದ್ದಾರೆ. ಆದ್ರೆ ಸಮತಾ ವಿಚಾರಣೆಗೆ ಬಂದಿಲ್ಲ. ಹಾಗಾಗಿ ಪೊಲೀಸರು ಈ ಸಮತಾಳ ಬೆನ್ನತ್ತಿದ್ದು ಆಕೆಗೂ ನೋಟಿಸ್ ಜಾರಿ ಮಾಡಿ ಆಕೆಗೂ ವಿಚಾರಣೆಗೆ ಕರೆದಿದ್ರು. ಇದರ ಬೆನ್ನಲ್ಲೇ ಇದೀಗ ಸಮತಾ ಕೂಡ ವಿಚಾರಣೆ ಎದುರಿಸಿದ್ದಾರೆ. ಸಮತಾ ಮಾತ್ರವಲ್ಲ, ಮತ್ತೊಂದು ಕಡೆ ರೇಣುಕಾ ಕೊಲೆ ನಡೆದ ಬಳಿಕ ಆರೋಪಿ ಪ್ರದೋಷ್ನನ್ನು ಪಿಕ್ ಮಾಡಿದ್ದ ಶಾಸಕರೊಬ್ಬರ ಕಾರು ಚಾಲಕ ಕಾರ್ತಿಕ್ನನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ತನ್ನದೇ ಕಾರ್ನಲ್ಲಿ ಗಿರಿನಗರಕ್ಕೆ ಕರೆದುಕೊಂಡು ಬಂದು 2 ದಿನಗಳ ಕಾಲ ಆರೋಪಿಗೆ ಆಶ್ರಯ ಕೊಟ್ಟು ಹಣಕಾಸು ಸಹಾಯ ಮಾಡಿದ್ದಾನೆ ಎಂಬ ಅನುಮಾನದ ಮೇರೆಗೆ ಶನಿವಾರವೇ ಆತನನ್ನ ಕರೆದು ಪೊಲೀಸರು ವಿಚಾರಣೆ ನಡೆಸಿದ್ರು. ಆದರೆ ಮತ್ತೊಮ್ಮೆ ನೋಟಿಸ್ ಕೊಟ್ಟು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಹೇಳಿದ್ರು. ಇವರ ಜೊತೆಗೆ ಹಣ ಕೊಟ್ಟ ಮೋಹನ್ ರಾಜ್ ಹಾಗೂ ಡೆವಿಲ್ ಚಿತ್ರದ ನಿರ್ದೇಶಕ ಕಮ್ ನಿರ್ಮಾಪಕ ಮಿಲನ ಪ್ರಕಾಶ್ ಹೀಗೆ ಹಲವರಿಗೆ ನೋಟಿಸ್ ನೀಡಿದ್ದು, ಇವರುಗಳ ಪೈಕಿ ಇನ್ನೂ ಅದ್ಯಾರು ಜೈಲು ಸೇರ್ತಾರೋ ಏನೋ ಗೊತ್ತಿಲ್ಲ. ಆದ್ರೆ ಇದೆಲ್ಲದರ ಮಧ್ಯೆ ದರ್ಶನ್ ರಿಲೀಸ್ ಆಗೋದು ಯಾವಾಗ ಅನ್ನೋ ಪ್ರಶ್ನೆ ಮಾತ್ರ ಆಗಾಗ ತೂರಿ ಬರ್ತಾನೆ ಇದೆ. ತಿಂಗಳಿಂದ ತನಿಖೆ, 200ಕ್ಕೂ ಹೆಚ್ಚು ಸಾಕ್ಷ್ಯ. ಆ ಸಾಕ್ಷ್ಯ, ಆ ತನಿಖೆ, ಆ ವಿಚಾರಣೆ, ಬಿಡುಗಡೆ ಯಾವಾಗ? ಹಾಗೆ ನೋಡಿದ್ರೆ ಪೊಲೀಸರ ತನಿಖೆ ಇನ್ನೂ ಮುಗ್ದಿಲ್ಲ. ಇನ್ನೂ ಕೂಡ ಅವರ ವಿಚಾರಣೆ, ಇವರ ವಿಚಾರಣೆ ಅಂತ ಮಾಡ್ತಾನೆ ಇದ್ದಾರೆ. ಇದರ ಜೊತೆಗೆ ಸಾಕ್ಷ್ಯಗಳ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. 200ಕ್ಕೂ ಹೆಚ್ಚು ಸಾಕ್ಷ್ಯ ಸಂಗ್ರಹ ಮಾಡಿದ್ರು ರೇಣುಕಾಸ್ವಾಮಿಯ ಮೊಬೈಲ್ ಸಿಗದೆ ಹೋಯ್ತಲ್ಲ ಅಂತಾನೂ ತಲೆ ಕೆಡಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ನೋಡಿದ್ರೆ ಪೊಲೀಸರದ್ದು ತನಿಖೆ ಇನ್ನೂ ಮುಗ್ದಿಲ್ವೇನೋ ಅನಿಸುತ್ತೆ. ಆಗ್ಲೇ 1 ತಿಂಗಳಾಯ್ತು. ಸದ್ಯ ದರ್ಶನ್ಗೆ ಜುಲೈ 18ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಹಾಗಾಗಿ ಜೂನ್ ಕಳೆದು ಹೋಗಿದೆ. ಹಾಗಾದ್ರೆ ಜುಲೈ ಅಂತ್ಯಕ್ಕೆ ಏನಾದ್ರೂ ಬಿಡುಗಡೆಯ ಭಾಗ್ಯ ಸಿಗುತ್ತಾ ಅಂತ ಕೇಳಿದ್ರೆ ಸಾಧ್ಯನೇ ಇಲ್ಲ ಅನ್ಬೇಕು. ಯಾಕಂದ್ರೆ ಇನ್ನು ವಿಚಾರಣೆ ತನಿಖೆ ಅಂತ ಬ್ಯುಸಿ ಆಗಿರೋ ಪೊಲೀಸರು ಚಾರ್ಜ್ ಶೀಟ್ ಅನ್ನೇ ರೆಡಿ ಮಾಡಿಲ್ಲ. ಹಾಗಾದ್ರೆ ದರ್ಶನ್ ರಿಲೀಸ್ ಯಾವಾಗ? ರೇಣುಕಾಸ್ವಾಮಿ ಕೊಲೆ ಕೇಸನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಪೊಲೀಸರು ಈ ಎಲ್ಲಾ ವಿಚಾರದಲ್ಲಿ ಎಲ್ಲೂ ಲೂಪೋಲ್ ಆಗದಂತೆ ಎಚ್ಚರ ವಹಿಸಿದ್ದಾರೆ. ಒಂದ್ ವೇಳೆ ದರ್ಶನ್ ಆರೋಪಿ ಅಲ್ಲ, ನಿರಪರಾಧಿ ಅಂತ ಆಗ್ಬಿಟ್ರೆ ಪೊಲೀಸರಿಗೂ ಕೂಡ ಇದು ಕುತ್ತೇನೆ. ಹಾಗಾಗಿ ಇತ್ತ ಪೊಲೀಸರು ಕೂಡ ಬಹಳ ಎಚ್ಚರಿಕೆಯಿಂದ ನಡೆಯನ್ನ ಇಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ದರ್ಶನ್ ರಿಲೀಸ್ ಯಾವಾಗ ಅನ್ನೋದನ್ನ ಹೇಳ್ತೀವಿ, ಕೇಳಿ. ತನಿಖೆ, ಸಾಕ್ಷ್ಯ, ನೋಟಿಸ್, ದರ್ಶನ್ಗೆ ಇದೆಯಾ ಆ ಚಾನ್ಸ್? ಇನ್ನು 45 ದಿನಗಳಲ್ಲಿ ಪೊಲೀಸರು ಸಲ್ಲಿಸಲಿದ್ದಾರಾ ಚಾರ್ಜ್ ಶೀಟ್? ಎಸ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಇನ್ನೂ ತನಿಖೆಯೇ ಮುಗ್ದಿಲ್ಲ. ಇನ್ನಷ್ಟು ವಿಚಾರಣೆ ನಡೆಯುತ್ತಿದೆ. ಇನ್ನಷ್ಟು ಪ್ರಬಲ ಸಾಕ್ಷಿಗಳಿಗೆ ಹುಡುಕಾಟ ನಡೀತಾ ಇದೆ. ಇದು ಅತ್ಯಂತ ಸಾಮಾನ್ಯ ಕೊಲೆ ಪ್ರಕರಣ ಅಲ್ಲ, ಸೆಲೆಬ್ರಿಟಿ ಭಾಗಿಯಾಗಿದ್ದಾರೆ ಎನ್ನಲಾಗಿರುವಂತಹ ಕೊಲೆ ಪ್ರಕರಣ. ಹಾಗಾಗಿ ಒಂದು ಸಾಕ್ಷ್ಯ ಕೈಕೊಟ್ರೆ ಮತ್ತೊಂದು ಸಾಕ್ಷ್ಯ ಇರಲಿ ಅಂತ ಪೊಲೀಸರು ಇಂಚು ಇಂಚಾಗಿ ಈ ಪ್ರಕರಣವನ್ನ ಜಾಲಾಡ್ತಾ ಇದ್ದಾರೆ. ಯಾರೊಬ್ರು ಇದರಲ್ಲಿ ತಪ್ಪಿಸ್ಕೊಳ್ಬಾರ್ದು ಅನ್ನೋ ಹಾಗೆ ವಿಚಾರಣೆ ಮಾಡ್ತಿದ್ದಾರೆ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕೊಲೆಗೆ ಸಹಕಾರ ಕೊಟ್ಟಿರೋರೆಲ್ಲರ ಜನ್ಮ ಜಾಲೋಡೋದಕ್ಕೆ ಮುಂದಾಗಿದ್ದಾರೆ. ಇದೇ ಕಾರಣಕ್ಕಾಗಿಯೇ ಎಲ್ಲ ಆರೋಪಿಗಳ ಮೊಬೈಲ್ ಅನ್ನ ರಿಟ್ರೀವ್ಗೆ ರವಾನಿಸಿದ್ದಾರೆ. ಇನ್ನು ಅದರ ವರದಿ ಬರೋದು ಬಾಕಿ ಇದೆ. ಇದರ ಜೊತೆನೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ತಯಾರಿ ನಡೆಸ್ತಾ ಇದ್ದಾರೆ. ಇದಾಗಲೇ ಕೊಲೆಯಾಗಿ 30 ದಿನಗಳಾಗಿದ್ದು ಇನ್ನೂ 45 ದಿನಗಳೊಳಗೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರೇ ಸುಳಿವು ಕೊಟ್ಟಿದ್ದಾರೆ. ಅಲ್ಲರಿ, ಆರೋಪಿಗಳನ್ನ ಅರೆಸ್ಟ್ ಮಾಡಿ ಇವತ್ತು ಇದು ತನಿಖೆಗಳು ಎವಿಡೆನ್ಸ್ಗಳು ಕಲೆಕ್ಟ್ ಆಗ್ತಾ ಇದೆ. ಅದಾದಮೇಲೆ ಚಾರ್ಜ್ ಶೀಟು ಮಾಡ್ತಾರೆ. ಏನು ಫಾಸ್ಟ್ ಫಾರ್ವರ್ಡ್ ಮಾಡೋದಕ್ಕೆ ಅದಕ್ಕೆ ಆದಂಥ ಪ್ರೊಸೀಜರಲ್ಲಿ ಇದು ಇದೆ. ಅದು ಸಫಿಷಿಯೆಂಟ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆನಂತರ ಚಾರ್ಜ್ ಶೀಟ್ ಮಾಡ್ತಾರೆ.
ಇದರಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಯಾರನ್ನು ರಕ್ಷಣೆ ಮಾಡುವಂಥ ಅಗತ್ಯನೂ ಇಲ್ಲ, ಮಾಡೋದು ಇಲ್ಲ. ಎಸ್, ಸಚಿವರು ಹೇಳುವಂತೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರದ್ದೇ ಆದಂತಹ ತನಿಖೆ ಇದೆ, ನಿಯಮಗಳು ಇದೆ. ಎಲ್ಲಾ ಸಾಕ್ಷ್ಯ ಸಂಗ್ರಹ ಮಾಡಿ ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಹಾಕೋ ತನಕ ಯಾರು ಏನು ಮಾತನಾಡುವಂತಿಲ್ಲ. ಈ ವಿಷಯ ದರ್ಶನ್ಗೂ ಚೆನ್ನಾಗೇ ಗೊತ್ತಿದೆ. ಹಾಗಾಗಿನೇ ಅವರು ಸದ್ಯ ಸುಮ್ಮನಾಗಿದ್ದಾರೆ. ಚಾರ್ಜ್ ಶೀಟ್ ಹಾಕಿದ ಬಳಿಕವಷ್ಟೇ ಇನ್ನು ಜಾಮೀನಿಗೆ ತಯಾರಿ ನಡೆಸಿಕೊಳ್ಳಬಹುದು. ಹಾಗಾದ್ರೆ ಚಾರ್ಜ್ ಶೀಟ್ ಹಾಕೋದು ಯಾವಾಗ, ಜಾಮೀನ್ ಸಿಗೋದು ಯಾವಾಗ, ಈ ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ. ಆ ಪೆನ್ ಡ್ರೈವ್ ನಲ್ಲಿದೆ ದರ್ಶನ್ ಬಿಡುಗಡೆಯ ರಹಸ್ಯ. ಬಲವಾಗ್ತಾನೆ ಇದೆ ದರ್ಶನ್ ವಿರುದ್ಧದ ಸಾಕ್ಷ್ಯ. ಹೌದು, ದರ್ಶನ್ ವಿರುದ್ಧದ ಸಾಕ್ಷ್ಯಗಳು ಬಲವಾಗ್ತಾನೆ ಇದೆ. ಪೊಲೀಸರು ತನಿಖೆಯನ್ನ ಪೂರ್ಣಗೊಳಿಸೋದಕ್ಕೆ ಸದ್ಯ ರೆಡಿ ಇದ್ದಂತೆ ಕಾಣಿಸ್ತಾ ಇಲ್ಲ. ನಾನಾ ಆಂಗಲ್ ನಿಂದನೂ ತನಿಖೆ ನಡೀತಾ ಇದೆ. ಪ್ರತಿ ತನಿಖೆಯೂ ಸಾಕ್ಷ್ಯದ ಮೊರೆ ಹೋಗ್ತಾ ಇತ್ತು. ಅದಕ್ಕೆ ತಕ್ಕ ಹಾಗೆ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಿದ್ದಾರೆ. ಇನ್ನು ಪ್ರತಿ ಸಾಕ್ಷ್ಯಗಳನ್ನ ಪೊಲೀಸರು ಪೆನ್ ಡ್ರೈವ್ ನಲ್ಲಿ ಜೋಪಾನ ಮಾಡ್ತಿದ್ದಾರೆ. 8 GB 2 ಪೆನ್ ಡ್ರೈವ್ ಸಿದ್ಧಪಡಿಸಿದಂತಹ ಪೊಲೀಸರು ಆ ಪೆನ್ ಡ್ರೈವ್ ನಲ್ಲಿ ದೀಪಕ್ ಹಾಗೂ ನಂದೀಶ್ಗೆ ಸಂಬಂಧಿಸಿದಂತಹ ಮಾಹಿತಿಗಳು ಇವೆ ಅಂತ ಹೇಳಲಾಗ್ತಿದೆ. ಈ ಇಬ್ಬರ ಮೊಬೈಲ್ನಲ್ಲಿ ಗೂಗಲ್ ಟೈಮ್ ಇತ್ತಂತೆ. ಹಾಗಾಗಿ ಆರೋಪಿಗಳು ಅಪರಾಧ ನಡೆದಂತಹ ಪ್ರತಿ ಜಾಗಕ್ಕೂ ಓಡಾಡಿತು. ಅದೆಲ್ಲವನ್ನ ಪೆನ್ ಡ್ರೈವ್ ನಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ. ಇದು ಯಾವ ರೀತಿ ದರ್ಶನ್ಗೆ ಕುತ್ತು ತರುತ್ತೆ ಅನ್ನೋದು ಪೊಲೀಸರ ವಾದದಲ್ಲೇ ತಿಳಿಯಲಿದೆ. ಇನ್ನು ಟೆಕ್ನಿಕಲ್ ಆಗಿಯೂ ಕೂಡ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಪೊಲೀಸರು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಮೊರೆ ಹೋಗಿದ್ದಾರೆ. ಆರೋಪಿಗಳ ಮೊಬೈಲ್ ವಿಚಾರವಾಗಿ 3 ವಿಧದಲ್ಲಿ ಮಾಹಿತಿ ಸಂಗ್ರಹಿಸೋಕೆ ಮುಂದಾಗಿದ್ದಾರೆ. ಸಿಡಿಆರ್, ಐಡಿಪಿಆರ್ ಹಾಗೂ ಐಎಪಿ ಮಾಹಿತಿ ಸಂಗ್ರಹಿಸಿರುವಂತಹ ಪೊಲೀಸರು ಇದರಿಂದಾಗಿ ಆರೋಪಿಗಳ ಕರೆ ವಿವರ, ಯಾರೊಂದಿಗೆ ಎಷ್ಟೊತ್ತು ಮಾತನಾಡಿದ್ದಾರೆ, ಯಾವಾಗ ಇಂಟರ್ನೆಟ್ ಬಳಕೆ ಮಾಡಿದ್ದಾರೆ, ಯಾವ ವೆಬ್ಸೈಟ್, ಅದ್ಯಾವ ಆಪ್ ಬಳಸಿದ್ದಾರೆ, ಇದೆಲ್ಲದರ ಮಾಹಿತಿಯನ್ನ ಜಾಲಾಡ್ತಾ ಇದ್ದಾರೆ. ಈ ಮೂಲಕ ದರ್ಶನ್ ವಿರುದ್ಧದ ಸಾಕ್ಷಿಗಳನ್ನ ಬಲಪಡಿಸೋದಕ್ಕೆ ಮುಂದಾಗಿದ್ದಾರೆ. ಇದೆಲ್ಲದರ ಮಧ್ಯೆ ದರ್ಶನ್ ಅದ್ಯಾವಾಗ ರಿಲೀಸ್ ಆಗಬೇಕು ಅನ್ನೋ ಟೆನ್ಷನ್ ಅಭಿಮಾನಿಗಳದ್ದು. ಅಭಿಮಾನಿಗಳೆಲ್ಲ ಹರಕೆ ಕೊಟ್ಕೊಂಡು ಕಾಯ್ತಿದ್ದಾರೆ. ದರ್ಶನ್ ಅದ್ಯಾವಾಗ ಈ ಸಂಕಷ್ಟದಿಂದ ಹೊರಗೆ ಬರ್ತಾರೆ, ಮಂಕಾಗಿರುವಂತಹ ಸ್ಯಾಂಡಲ್ವುಡ್ಗೆ ಅದ್ಯಾವಾಗ ಜೀವ ತುಂಬುತ್ತಾರೆ, ಮತ್ತೆ ಅದ್ಯಾವಾಗ ಕಟ್ಟುಟು ನಿಲ್ಲಿಸಬಹುದು ಅಂತೆಲ್ಲ ಯೋಚನೆ ಮಾಡ್ತಿದ್ದಾರೆ. ಅದರ ಪ್ರಶ್ನೆಗೆ ಇಲ್ಲಿದೆ ನೋಡಿ ಉತ್ತರ. ಆಗಸ್ಟ್ ಅಂತ್ಯಕ್ಕೆ ಚಾರ್ಜ್ ಶೀಟ್, ಆಮೇಲಷ್ಟೇ ಬೇಲ್ಗೆ ದಾರಿ. ಸೆಪ್ಟೆಂಬರ್ ಬಳಿಕ ಅಕ್ಟೋಬರ್ಗೆ ಸಿಗಬಹುದಾ ಬೇಲ್? ಪೊಲೀಸರೇನೋ ಇನ್ನು 45 ದಿನಕ್ಕೆಲ್ಲ ಚಾರ್ಜ್ ಶೀಟ್ ಹಾಕಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಚಾರ್ಜ್ ಶೀಟ್ ಆಗ್ತಿದ್ದ ಹಾಗೆ ಅದರಲ್ಲಿ ದರ್ಶನ್ ಪಾತ್ರ ಎಷ್ಟಿದೆ ಅನ್ನೋದ್ರ ಒಂದು ಅಂದಾಜು ಸಿಗುತ್ತೆ. ಇದರ ಜಾಡ್ ಹಿಡಿದೆ ವಕೀಲರು ದರ್ಶನ್ ಪರವಾಗಿ ಜಾಮೀನು ಅರ್ಜಿ ಸಲ್ಲಿಸಬಹುದು. ಆದ್ರೆ ಇದು ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಮೇಲೆ ಅವಲಂಬನೆ ಆಗಿರುತ್ತೆ. ಆದ್ರೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸೋಕೆ ಆಗಸ್ಟ್ ತಿಂಗಳೇ ಕಳೆದು ಹೋಗಬಹುದೇನೋ. ಇನ್ನು ಅವ್ರು ಚಾರ್ಜ್ ಶೀಟ್ ಹಾಕ್ತಿದ್ದಾಗೆ ಬೇಲ್ಗೆ ಅರ್ಜಿ ಹಾಕಿದ್ರೆ ಅದ್ರ ವಿಚಾರಣೆ ನಡೆದು ದರ್ಶನ್ಗೆ ಜಾಮೀನ್ ಸಿಗೋ ಅಷ್ಟರಲ್ಲಿ ಅಕ್ಟೋಬರ್ ತಿಂಗಳಾದ್ರೂ ಆಗ್ಬಹುದೇನೋ ಗೊತ್ತಿಲ್ಲ. ಯಾಕಂದ್ರೆ ಜಾಮೀನ್ ಸಿಗೋದು ಕೂಡ ಅಷ್ಟು ಸುಲಭದ ಮಾತಲ್ಲ. ಚಾರ್ಜ್ ಶೀಟ್ ನಲ್ಲಿ ಪೊಲೀಸರ ಸಾಕ್ಷ್ಯಗಳು ದರ್ಶನ್ ವಿರುದ್ಧ ಬಲವಾಗಿದ್ರೆ ಅಲ್ಲಿಗೆ ಅದು ಕೂಡ ಕಷ್ಟ ಇದೆ. ಹೈಕೋರ್ಟ್ ತನಕ ಬೇಲ್ ಅರ್ಜಿ ಮುಂದುವರಿಯುತ್ತೋ ಏನೋ ಹೇಳೋದಿಕ್ಕೂ ಆಗುದಿಲ್ಲ. ಹಾಗಾಗಿ ಈ ಎಲ್ಲಾ ಪ್ರಹಸನಗಳು ಮುಗಿಯೋದಿಕ್ಕೆ ಅಕ್ಟೋಬರ್ ತಿಂಗಳಾಗಬಹುದು. ಒಂದ್ ವೇಳೆ ಬೇಲ್ ಸಿಕ್ಕರೆ ದರ್ಶನ್ ಜೈಲಿನಿಂದ ಹೊರಗೆ ಬರ್ಬಹುದೇನೋ ಅಷ್ಟೇ. ಆದ್ರೆ ಈ ಕೊಲೆ ಪ್ರಕರಣದಿಂದ ಆಚೆ ಬಂದಂತಲ್ಲ. ಸದ್ಯ ಪೊಲೀಸರು ಕೂಡ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ಈ ಪ್ರಕರಣದ ವಿಚಾರಣೆಯನ್ನ ವರ್ಷದೊಳಗೆ ಮುಗಿಸಬೇಕು ಅನ್ನೋ ತೀರ್ಮಾನ ಮಾಡಿರೋದ್ರಿಂದ ದರ್ಶನ್ ಜಾಮೀನಿನ ಮೇಲೆ ಹೊರಗೆ ಬಂದ್ರು ಈ ಪ್ರಕರಣದ ವಿಚಾರಣೆಯನ್ನ ಎದುರಿಸಲೇಬೇಕು. ನ್ಯಾಯಾಲಯದಲ್ಲಿ ದರ್ಶನ್ ವಿರುದ್ಧದ ಆರೋಪ ಸಾಬೀತಾದ್ರೆ ಮತ್ತೆ ನ್ಯಾಯಾಲಯ ವಿಧಿಸೋ ಶಿಕ್ಷೆಗೆ ಗುರಿಯಾಗಲೇಬೇಕು. ಹಾಗಾಗಿ ಬಿಡುಗಡೆ ಅನ್ನೋದು ತಾತ್ಕಾಲಿಕವೋ ಕಾಯಮ್ಮೋ ಅನ್ನೋದು ಮಾತ್ರ ಈಗಲೇ ಹೇಳೋದು ಕಷ್ಟ. ಆದ್ರೆ ಈ ವರ್ಷವೆಲ್ಲ ದರ್ಶನ್ಗೆ ಕಷ್ಟ ಕಟ್ಟಿಟ್ಟ ಬುತ್ತಿ ಅಂದ್ರೆ ತಪ್ಪಾಗುದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ದರ್ಶನ್ ರಿಲೀಸ್ ಯಾವಾಗ ಅನ್ನೋದನ್ನ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.